10 ಸಾಲ್ವ್ ಮಾಡೋಣ. ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳು, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ನ ನೋಡಿದ್ವಿ. ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಐಟಮ್ಸ್ಗಳು ಬರ್ತವೆ, ಲೆಫ್ಟ್ ಸೈಡ್ ಯಾವ್ದು ಬರುತ್ತೆ ಅಂದರೆ ರೈಟ್ ಸೈಡ್ ಅಂದರೆ ಲ್ಯಾಬಿಲಿಟಿ ಸೈಡ್ ಅದು ಬರುತ್ತೆ, ಮತ್ತು ಅಸೆಟ್ಸ್ ಯಾವ್ದು ಬರುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಬ್ಯಾಲೆನ್ಸ್ ಶೀಟ್ ಪ್ರಕಾರ, ಫಾರ್ಮೆಟ್ ಪ್ರಕಾರ. ಅದೇ ರೀತಿ ಏನು ಮಾಡೋಣಪ್ಪ ಅಂದರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅದನ್ನ ಟ್ಯಾಲಿ ಮಾಡೋಣ. ಹಾಗಾದರೆ ಕರ್ನಾಟಕದ ಕ್ವಶನ್ ಬ್ಯಾಂಕು, ಈ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ ನಂಬರ್, ಅದಕ್ಕಿಂತ ಮುಂಚೆ ಪೇಜ್ ನಂಬರ್ ಹೇಳ್ತೀನಿ, 98. ಪೇಜ್ ನಂಬರ್ 98ಅಲ್ಲಿ ಕ್ವಶನ್ ನಂಬರ್ 9 ಮತ್ತು 10 ಎರಡು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಕ್ವಶನ್ ಬ್ಯಾಂಕಲ್ಲಿ ಎರಡು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ 6 ಮಾರ್ಕ್ಸ್ಗೆ. ಕ್ವಶನ್ ನಂಬರ್ 9 ನೀವು ಸಾಲ್ವ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆ ಕ್ವಶನ್ ನಂಬರ್ 10 ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಎರಡು ಕ್ವಶನ್ ಕೊಟ್ಟಿದ್ದಾರೆ. ಎರಡು ಕ್ವಶನ್ ಕೊಟ್ಟು ಇದು ಬಿಡಿಸಿದ ತಕ್ಷಣ ನಾನು ನೆಕ್ಸ್ಟು ಕ್ಲಾಸ್ಗೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ. ಹಾಗಾದರೆ ಕ್ವಶನ್ ನಂಬರ್ 10 ಸಾಲ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡ್ಕೋಬೋದು. ಕ್ವಶನ್ 10ಗೆ ಫಾರ್ಮೆಟ್ ಹಾಕ್ಬಿಡಿ ಎಲ್ಲರೂ ಬೇಗ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ರುಪೀಸ್ ಪರ್ಟಿಕ್ಯುಲರ್ ರುಪೀಸ್ ಥರ ಒಂದು ಫಾರ್ಮೆಟ್ ಹಾಕಿ. ಫಸ್ಟ್ ಬಂದುಬಿಟ್ಟು ಲ್ಯಾಬಿಲಿಟೀಸ್ ಸೈಡ್ ಬರುತ್ತೆ. ಲ್ಯಾಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್, ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಬರೆಯೋಂಗಿಲ್ಲ. ಯಾಕೆ ಸರ್ ಡೆಬಿಟ್ ಕ್ರೆಡಿಟ್ ಬರೆಯೋಂಗಿಲ್ಲ ಅಂತ ನೀವು ಕೇಳ್ಬೋದು ಕ್ವಶನನ್ನು ಮಾಡಿ. ಯಾವಾಗ ಸ್ಟೇಟ್ಮೆಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಇದು ಯಾವುದಿದು ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್, ಅಥವಾ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕರೀತಾರೆ. ಸ್ಟೇಟ್ಮೆಂಟ್ ಅನ್ನೋ ಒಂದು ಅಕೌಂಟ್ಗೆ ಅಥವಾ ಸ್ಟೇಟ್ಮೆಂಟ್ ಅನ್ನೋ ಒಂದು ಫಾರ್ಮೆಟ್ಗೆ ನಾವು ಡೆಬಿಟ್ ಕ್ರೆಡಿಟ್ ಹಾಕೋಂಗಿಲ್ಲ. ಓಕೆ, ಸೊ ಅದಕ್ಕಾಗಿ ನೀವು ಹೆಡ್ಡಿಂಗ್ ಹಾಕಬೇಕು, ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್. ಆ್ಯಸ್ ಆನ್ ಎಷ್ಟಿದೆ ಡೇಟ್ ಕೊಟ್ಟಿದ್ದಾರೆ, 31/3/2016 ಕೊಟ್ಟಿದ್ದಾರೆ. ಆ್ಯಸ್ ಪರ್ ಶೆಡ್ಯೂಲ್ 3, ಆ್ಯಸ್ ಪರ್ ಇದು ಹೇಳಿಲ್ಲ ನಿಮಗೆ, ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಈ ಥರ ಹಾಕಲೇಬೇಕು. ಯಾಕಂದರೆ 2013ಗೆ ಏನಾಯ್ತಪ್ಪ ಅಂದರೆ ಕಂಪ್ನೀಸ್ ಆ್ಯಕ್ಟ್ನ ಮತ್ತೆ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿದರು. ಆ ಕಾರಣಕ್ಕಾಗಿ ಕಂಪ್ನೀಸ್ ಆ್ಯಕ್ಟ್ 2013 ಇದೆ. ಮೊದಲು ಎಷ್ಟಿತ್ತು ಕಂಪ್ನೀಸ್ ಆ್ಯಕ್ಟ್, ಮೊದಲು ಎಷ್ಟಿತ್ತಪ್ಪ ಅಂದರೆ 1956 ಇತ್ತು ಹಳೆಯ ಆ್ಯಕ್ಟು. ಹೊಸ ಆ್ಯಕ್ಟು 2013 ಬಂದಿದೆ. ಇದು ನಿಮಗೆ ನೆನಪಿರಬೇಕು. ಓಲ್ಡ್ ಆ್ಯಂಡ್ ನ್ಯೂ. ಓಲ್ಡ್ ಕಂಪ್ನೀಸ್ ಆ್ಯಕ್ಟು 2013ಕ್ಕಿಂತ ಮುಂಚೆ ಕಂಪ್ನಿಗಳು ಏನಾದರೂ ಸ್ಟಾರ್ಟ್ ಆಗಿದ್ದರೆ ಯಾವ ಆ್ಯಕ್ಟ್ ಪ್ರಕಾರ ಅದು ಸ್ಟಾರ್ಟ್ ಆಗ್ತಿತ್ತು ಅಂದರೆ 1956. 2013 ನಂತರ ಯಾವುದಾದ್ರೂ ಕಂಪ್ನಿ ಸ್ಟಾರ್ಟ್ ಆಗಿದ್ದರೆ ಅದು ಹೊಸ ಆ್ಯಕ್ಟು 2013 ಪ್ರಕಾರ ಏನಾಗ್ತಿತ್ತು ಸ್ಟಾರ್ಟ್ ಆಗ್ತವೆ. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ 2013 ನಂತರ ಇದು ಬರ್ತಿತ್ತು. 1956 ನಂತರ ಅಥವಾ 2013ಕ್ಕಿಂತ ನಂತರ ಯಾವುದು ಸ್ಟಾರ್ಟ್ ಆಗಿತ್ತಲ್ಲ ಅದು 1956 ಪ್ರಕಾರ ಸ್ಟಾರ್ಟ್ ಆಗ್ತಾ ಇತ್ತು. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬ್ಯಾಲೆನ್ಸ್ ಶೀಟಲ್ಲಿ ಎರಡು ಪ್ರಕಾರಗಳು ಬರ್ತವೆ. ಒಂದು ಸೈಡು ಅಸೆಟ್ ಬರುತ್ತೆ, ಒಂದು ಸೈಡ್ ಲ್ಯಾಬಿಲಿಟಿ ಬರುತ್ತೆ. ಲಾಸ್ಟ್ ಕ್ಲಾಸ್ ಇನ್ನು ಯಾರು ನೋಡಿಲ್ಲ ಅವರು ಆ ವಿಡಿಯೋನ ನೋಡ್ಕೋಬೋದು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಪ್ರಾಬ್ಲಮ್ನ ಓದ್ಕೊಳ್ಳೋಣ. ಸೊ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಎಲ್ಲರೂ ಪ್ರಾಬ್ಲಮ್ ಕಡೆ ನೋಡ್ಕೊಳ್ಳಿ. ನೋಡ್ತಿದ್ದೀರಾ? ಸ್ಟಾರ್ಟ್ ಮಾಡೋಣ. ಹಾಗಾದರೆ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2016 ಆಫ್ ಸುನೀಲ್ ಅಂತ ಕೊಡಿದರೆ, ಅವರು ಸುನೀಲ್ ಅಂತ ವ್ಯಕ್ತಿಯ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ನೋಡ್ತಾ ಇದ್ದೀರಿ ಎಲ್ಲರೂ. ಬ್ಯಾಲೆನ್ಸ್ ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ 98, ಕ್ವಶನ್ ನಂಬರ್ 10 ನೋಡ್ತಾ ಇದ್ದೀರಿ ಎಲ್ಲರೂ? ನೋಡ್ತಾ ಇದ್ದೀರಾ? ಓಕೆ, ನೋಡಿ ಓದಿ ಹೇಳ್ತೀನಿ. ಕ್ಯಾಪಿಟಲ್ ಇದೆ 14,000, ಕ್ರೆಡಿಟರ್ಸ್ 2,400, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 7,520, ಡ್ರಾಯಿಂಗ್ಸ್ 2,000, ನೆಟ್ ಪ್ರಾಫಿಟ್ 5,580, ಲೋನ್ ಫ್ರಾಮ್ ಶಂಕರ್ 4,000, ಲೋನ್ ಫ್ರಾಮ್ ಬ್ಯಾಂಕ್ 4,000, ಕ್ಯಾಶ್ ಇನ್ ಹ್ಯಾಂಡ್ 6,000, ಸನ್ರಿ ಡೆಟರ್ಸ್ 6,700, ಕ್ಲೋಸಿಂಗ್ ಸ್ಟಾಕ್ 9,160, ಬ್ಯಾಂಕ್ ಓವರ್ ಡ್ರಾಫ್ಟ್ 16,000, ಇನ್ವೆಸ್ಟ್ಮೆಂಟ್ 20,000. ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನ ಏನು ಮಾಡ್ತೀನಿ ಸಾಲ್ವ್ ಮಾಡ್ತಾರೆ. ಸೊ ನಮಗೆ ಬೇಕಾಗಿರೋದು ಫಸ್ಟ್ ಏನಿದೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಏನು ಮಾಡೋಣ, ಕ್ಯಾಪಿಟಲ್ ಅಂತ ಬರೆಯೋಣ. ಕ್ಯಾಪಿಟಲ್ ಸೊ ಕ್ಯಾಪಿಟಲ್ ಯಾವತ್ತು ಇನ್ನರ್ ಕಾಲಮಲ್ಲಿ ಬರುತ್ತೆ. ಯಾಕೆ ಬರುತ್ತೆ? ಕ್ಯಾಪಿಟಲಲ್ಲಿ ಮೈನಸ್ ಡ್ರಾಯಿಂಗ್ಸ್ ಆಗುತ್ತೆ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರಾ?
ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಕ್ಯಾಪಿಟಲಲ್ಲಿ ಪ್ಲಸ್ ಒಂದಾಗುತ್ತೆ ನೆಟ್ ಪ್ರಾಫಿಟ್. ಕ್ಯಾಪಿಟಲ್ ಎಷ್ಟಿದೆ ಅಮೌಂಟು 14,000 ಕೊಟ್ಟಿದ್ದಾರೆ. ಸೊ ಪ್ಲಸ್ ಏನಾಗುತ್ತೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಸರ್ ಲಾಸ್ಟ್ ಕ್ಲಾಸಲ್ಲಿ ಫಾರ್ಮೆಟಲ್ಲಿ ಕ್ಯಾಪಿಟಲ್ ಕೆಳಗೆ ತೊಗೊಂಡಿದ್ರಿ, ಈಗ ಯಾಕೆ ಮೇಲೆ ತೊಗೊಂಡ್ರಿ ಅಂತ ಕೇಳ್ಬೋದು. ಎಲ್ಲಿ ಬೇಕಲ್ಲಿ ತೊಗೊಳ್ರಿ. ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಬೇಕಲ್ಲಿ ಅಂತ ತೊಗೋಬೋದು, ಎಲ್ಲೂ ತೊಗೋಬೋದು, ಮೇಲೆ ತೊಗೋಬೋದು, ಕೆಳಗಡೆನೂ ತೊಗೋಬೋದು. ಓಕೆ, ಹಾಗಾದರೆ ನೆಟ್ ಪ್ರಾಫಿಟ್ ಎಷ್ಟಿದೆ? ನೆಟ್ ಪ್ರಾಫಿಟ್ 5,580 ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? ಪ್ಲಸ್ ಇಟ್ ಮೈನಸ್ ಡ್ರಾಯಿಂಗ್ಸ್ ಎಷ್ಟು ಬರುತ್ತೆ ನೋಡಿ? 580. ಓಕೆ, ನೆಕ್ಸ್ಟ್ ಡ್ರಾಯಿಂಗ್ಸ್ ಇಲ್ಲಿ ಬರಬಾರ್ದು, ಇಲ್ಲಿ ಬರಬೇಕು. 19,580. ಇದರಲ್ಲಿ ಮೈನಸ್ ಡ್ರಾಯಿಂಗ್ಸ್ ಮಾಡಬೇಕು. ಡ್ರಾಯಿಂಗ್ಸ್ ಎಷ್ಟಿದೆ ಅಲ್ಲಿ? ಹಾಂ, 2,000 ಮೈನಸ್ ಮಾಡಿ ಎಷ್ಟು ಬರುತ್ತೆ? 17,580. ಓಕೆ, ಫಸ್ಟ್ ಒಂದು ಕಂಪ್ಲೀಟೆಡ್. ಆಮೇಲೆ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಈ ಥರ ತೊಗೊಳ್ತಾ ಇದ್ದೀನಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ತೊಗೋಬೇಕು. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದೆ? ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 7,520 ಇದೆ. ನೆಕ್ಸ್ಟು ಡ್ರಾಯಿಂಗ್ಸ್ ಪಡೆದರೆ ತೊಗೊಂಡ್ವಿ. ಅದಾಗಿದ್ದ ತಕ್ಷಣ ನೆಟ್ ಪ್ರಾಫಿಟು ಕೂಡ ಮುಗೀತು. ಕ್ರೆಡಿಟರ್ಸ್ ಇದೆ ಕ್ಯಾಪಿಟಲ್ ಕೆಳಗಡೆ. ಕ್ರೆಡಿಟರ್ಸ್ ಎಷ್ಟಿದೆ ಅಮೌಂಟ್? 2,400. ಓಕೆ, ನೆಕ್ಸ್ಟ್ ಇದು ಮುಗೀತು. ಲೋನ್ ಫ್ರಮ್ ಬ್ಯಾಂಕ್. ಲೋನ್ ಅಂದರೆ ಸಾಲ ಲ್ಯಾಬಿಲಿಟಿ ಆಗುತ್ತೆ. ಲೋನ್ ಫ್ರಮ್ ಶಂಕರ್ ಎಷ್ಟಿದೆ ಅಮೌಂಟ್? 4,000. ಓಕೆ, ಇದನ್ನು ತೊಗೊಂಡ್ವಿ. ನೆಕ್ಸ್ಟ್ ಆಪ್ಷನ್ ಇದೆ ಲೋನ್ ಫ್ರಮ್ ಬ್ಯಾಂಕ್. ಇದು ಕೂಡ ಅಲ್ಲೇ ಬರುತ್ತೆ. ಲೋನ್ ಫ್ರಮ್ ಬ್ಯಾಂಕ್ ಎಷ್ಟಿದೆ? 4,000. ಓಕೆ, ಕಂಪ್ಲೀಟೆಡ್. ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಆಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? 600. ನೆಕ್ಸ್ಟ್ ಸನ್ಡ್ರಿ ಡೆಟರ್ಸ್. ಹೌ ಮಚ್? 6,700. Next one is closing stock is also assets. Closing stock how much? 9,160. Next bank OD. Bank OD is a bank overdraft. Okay, bank overdraft is called, it is liability. Bank overdraft how much is? 16,000. 16,000. Okay, next investment is assets. It is assets. How much is the amount? 20,000. Total it. First both side very good. 43,980. ಓಕೆ, ಕಂಪ್ಲೀಟ್ ಆಯಿತು. ಹಾಗಾದರೆ ಟ್ಯಾಲಿ ಆಗಿದೆ. ಸೊ ಒಂದು ಪ್ರಾಬ್ಲಮ್ನ ಈ ಒಂದು ಕಾನ್ಸೆಪ್ಟಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಕ್ವಶನ್ ನಂಬರ್ 9 ನೀವು ಸಾಲ್ವ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸು ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ಈ ಚಾಪ್ಟರ್ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.